ಭಾವೈಕ್ಯತೆಗೆ ಮತ್ತೊಂದು ಹೆಸರೇ ಇಳಕಲ್. ಹೌದು, ಇಳಕಲ್ ಜನತೆ ಮತ್ತೊಮ್ಮೆ ಸೌಹಾರ್ದತೆಯ ಮಾದರಿಯನ್ನು ದೇಶದ ಮುಂದೆ ಮೂಡಿಸಿದ್ದಾರೆ. ಹಿಂದೂ ಮುಸ್ಲಿಂ ಎಂಬ ಭೇದವನ್ನು ಮರೆತು ಒಂದೇ ಕುಟುಂಬದವರಂತೆ ಸೇರಿ ಸಂಭ್ರಮಿಸಿದ ಘಟನೆಗೆ ಸಾಕ್ಷಿಯಾದುದು ಇಳಕಲ್ ನಗರ. ಇಳಕಲ್ ನಗರದ ಗೌಳೇರಗುಡಿಯ ದುರ್ಗಾದೇವಿ ಜಾತ್ರೆಯ ನಿಮಿತ್ತ ಮುಸ್ಲಿಂ ಸಮುದಾಯದ ಯುವಕರು ಹಿಂದೂಗಳೊಂದಿಗೆ ಸೇರಿ ದುರ್ಗಾದೇವಿಗೆ ಪೂಜೆಗೆ ನದಿಯ ನೀರನ್ನು ಹೊತ್ತು ತಂದು ಭಾವೈಕ್ಯತೆ ಮೆರೆದಿದ್ದಾರೆ. ಈ ಅಪೂರ್ವ ಘಟನೆ ಯುಗಾದಿ ಹಬ್ಬದ ದಿನವೇ ನಡೆಯಿದ್ದು ಹಬ್ಬದ ಸಡಗರಿಗೆ ಮತ್ತಷ್ಟು ಅರ್ಥ ತುಂಬಿದೆ. ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭಾವನೆಯೇ ಇಲ್ಲ, ನಾವೆಲ್ಲರೂ ಒಂದೇ ಕುಟುಂಬದವರಂತೆ ಸಹಬಾಳ್ವೆ ನಡೆಸುತ್ತಿದ್ದೇವೆ ಎಂದು ದುರ್ಗಾದೇವಿಗೆ ನೀರು ಹೊತ್ತು ತಂದ ಮುಸ್ಲಿಂ ಯುವಕ ಸಲೀಂ ಜಮಾದಾರ್ ತಿಳಿಸಿದ್ದಾರೆ. ಮೊಹಮ್ಮದ್ ಸಲೀಂ ನನ್ನ ಹೆಸರು. ಇದು ನಮ್ಮ ಏರಿಯಾ ನಮ್ಮ ಗುಡಿ ಜಾತ್ರೆ, ನಮ್ಮ ಗೋಳ್ಯಾರಗುಡಿ ಜಾತ್ರೆ ರೀ, ದುರ್ಗಮ್ಮ ಗುಡಿ ಜಾತ್ರೆ. ಇದ್ರೊಳಗೆ ಯಾವುದೇ ಜಾತಿ ಭೇದ ಭಾವ ಏನಿಲ್ಲ. ನಮ್ಮ ಏರಿಯಾದಾಗ ಈ ಜಾತ್ರೆ ಬಂದ್ರಪ್ಪ ಅಂದ್ರೆ ಪ್ರತಿ ಮನೆಯವರು ಎಲ್ಲರೂ ಪ್ರತಿಯೊಬ್ಬರು ಅಣ್ಣ ತಮ್ಮರು ತಂಗಿರಾಗಿ ನಡ್ಕೊಂತೀವ್ರಿ. ಇದಕ್ಕೆ ನಮ್ಗೇನೈತಿ ವರ್ಷಕ್ಕೊಮ್ಮೆ ಯುಗಾದಿಗೆ ಜಾತ್ರೆಗೆ ಏನೈತಿ ಎಲ್ಲರೂ ಕೂಡ ಮಾಡ್ತೀವಿ ನಾವು. ತಾವು ಧರ್ಮದಿಂದ ಮುಸ್ಲಿಮರು ಅದರಿಂದ ದೇವರಿಗೆ ನಡ್ಕೊಳಕತ್ತೀರಿ? ಸರ್ ನಾವು ಒಂದೇ ಧರ್ಮದವ್ರು ಇಲ್ಲ ಸರ್, ಇಲ್ಲೇ ಬೇರೆ ಬೇರೆದವರು ಅದಾರ್ರಿ, ಒಬ್ರ ಅಂತ ಹೇಳಲ್ರಿ. ಯಾರು ಬೇರೆ ಬೇರೆ ಸಮಾಜದವರು ಅದಾರ. ಧರ್ಮ ಇಂಪಾರ್ಟೆಂಟ್ ಅಂತ ಹೇಳಲ್ರಿ, ಧರ್ಮ ಇರ್ಬೋದು, ಆದ್ರೆ ಏನೈತಿ ನಮ್ಗೇನೈತಿ ಎಲ್ಲರೂ ಒಂದ, ನಾವು ಏರಿಯಾದಾಗ ಎಲ್ಲರೂ ಒಂದ, ಅಣ್ಣ ತಮ್ಮ ಅಕ್ಕ ತಂಗಿ ಅಳಿಯ ಮಾವ ಹಿಂಗಂತೇಳಿ ಇರ್ತೀವಿ ಏರಿಯಾದಾಗ. ಅದಕ್ಕೇನಿಲ್ಲ. ಹಿಂದೂ ಮುಸ್ಲಿಂ ಜಗಳ ಆಡ್ತಾರ, ಅವ್ರಿಗೆ ಏನ್ ಹೇಳಕ್ ಸರ್? ನಾವು ಹಿಂದೂ ಮುಸ್ಲಿಮ್ಸ್ ಬಗ್ಗೆ ಜಗಳ ಮಾಡೋರ್ ಬಗ್ಗೆ ನಾವೇನು ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರಪ್ಪ ಅಂದ್ರ ಅದು ಅವ್ರವ್ರ ಇದ್ರ ಬಗ್ಗೆ ಇರುತ್ತೆ. ಸೊ ನಮ್ಮೂರಲ್ಲಿ ಕೂಡ ಇಲ್ಲ, ನಮ್ಮೂರಲ್ಲಿದ್ರು ಇರ್ಬೋದು, ನಮ್ಮ ಏರಿಯಾದಾಗಿಲ್ಲ, ಆಗೋದು ಇಲ್ಲ ಅನ್ನೋದು ನಾವು ಇಷ್ಟು ಹೇಳಕ್ ಇಷ್ಟಪಡ್ತೀವಿ. ಇನ್ನೊಂದೆಡೆ ದುರ್ಗಾದೇವಿ ಜಾತ್ರೆಯ ಅಂಗವಾಗಿ ಗೌಳೇರಗುಡಿಯಲ್ಲಿ ನೂರಾರು ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವೂ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭೆ ಸದಸ್ಯೆ ರೇಷ್ಮಾ ಮಾರನಬಸರಿ ಭಾಗವಹಿಸಿ ಭಾವೈಕ್ಯತೆ ಸಂದೇಶವನ್ನು ಮತ್ತಷ್ಟು ಬಲಪಡಿಸಿದರು. ಸಮಾಜದಲ್ಲಿ ಭೇದ ಭಾವನೆಗಳ ನಡುವೆ ಇಂತಹ ಸೌಹಾರ್ದತೆಯ ಘಟನೆಗಳು ನಿಜಕ್ಕೂ ಮಾದರಿಯಾಗಬೇಕು. ಇಳಕಲ್ ಜನರ ಈ ಕಾರ್ಯ ನಿಜಕ್ಕೂ ಎಲ್ಲರಿಗೂ ಪ್ರೇರಣೆ. ಓಪನ್ ಮಾಡಬೇಡ, ಅದನ್ನ ಓಪನ್ ಮಾಡಿ. ಆಗಲ್ಲ, ಇದು ಮಾತ್ರ ಇದು